ಅದೇ ಬಾದ್ಗೆ ಚರಣ್ ಅವ್ರ ಮನೆಗೆ ಹೋಗಿ ಬರೋಣ. ನೆನ್ನೆ ನಾನು ಗುರ್ತು ಸಿಕ್ಕಿದ್ರು ಗುರ್ತಿಲ್ದೊಳಂಗೆ ಮಾತಾಡ್ತಾವಳತ್ತೆ. ಅಯ್ಯೋ ಅವಳು ಬೊಲೆ ದುರಾಂಕರಲ್ಲೇ ಅವಳ್ಗ. ನನ್ನ ಮೈದ್ ಮಗಳೇ ಅಲ್ಲ, ಬೊಲೆ ದುರಾಂಕರ. ನಾನು ಅವತ್ತಿನ ನೋಡ್ತಾ ಇದ್ದೀನಿ. ಅದೇನೋ ಅವಳ ಮನೆಗೆ ಹೋಗಕ್ಕೆ ನಂಗೆ ಇಷ್ಟ ಇಲ್ಲಲೇ. ಅಯ್ಯ ಮಾತಾಡ್ಸ್ಕೊಂಬರಕ್ಕೇನು ಬಾ ಹೋಗೋಣ. ಸಂಧ್ಯಾ ಚರಣ್ ಅವ್ರ ಮನೆಗೆ ಹೋಗಿ ಬರ್ತೀರಿ. ಹೋಗಿ ಬಾಗ್ರಿ. ನಮ್ಮ ದೊಡ್ಡಮ್ಮನ ಮೈದ್ ಮಗಳೇ ಅಲ್ಲ. ಮೈದ್ ಮಗಳೇ ಆದ್ರೂ ದುರಾಂಕರ ಜಾಸ್ತಿ ಅವಳ್ಗ. ಅದೇನೋ ನಂಗೆ ಇಷ್ಟ ಇಲ್ಲಮ್ಮ, ಹೋಗಕ್ಕ. ಅಯ್ಯ ಹೋಗ್ ದೊಡ್ಡಮ್ಮ, ಹೋಗಿ ಮಾತಾಡ್ಸ್ಕೊಂಡ ಇವತ್ತು ನಾಳೆ ಅಲ್ಲೇ ಇದ್ಬಿಟ್ಟು ಬಾ ಹೋಗು. ಹೌದಾ ಮಾತಾಡ್ತಾಳೆ ಅಂತೀಯ ಅವಳು? ಅದೇನು ಮಾತಾಡ್ತೀರಾ? ಸೊ ಅಂತ ನೀವು ಅಣ್ತಮ್ಮಂದ್ರ ಮಕ್ಕಳಲ್ಲ. ಹೂನೇ ಅಖಿಲ ಮಗಳೇ, ನಾನು ವಾರ್ಗಿತ್ತಿ ಮಗಳೇ ಅವಳು. ಲೇ ಸಂಡಿಗೆ ಏನತ್ತೆ ಇದೇನು ಬಿಂದಿಗೆ ಎತ್ಕೊಂಡ್ ಬಂದಿದ್ಯಾ? ಅಯ್ಯ ಮನ್ಯಾಗ ನೀರಿರಲಿಲ್ಲ, ಅದಕ್ಕೆ ನೀರ್ಗೆ ಬಂದೆ. ಅದೇನತ್ತೆ ತೋಟದತ್ರಿಂದ ಪೈಪ್ ಹಾಕ್ಸೈತಲ್ಲ, ನೀರ್ಗೇನು ಬರ ನಿಮ್ಗ? ಲೇ ನಾನು ತೋಟದತ್ರ ಇರೋ ನೀರು ಕುಡಿಯಲ್ಲೇ. ಈ ಟ್ಯಾಂಕಿ ನೀರೇ ನಂಗೆ ಅವತ್ತಿಂದ ರೂಢಿ ಆಗೋದು. ಈ ಬಿಂದಿಗೆ ತುಂಬ ಎತ್ಕೊಂಡತ್ತೀನಿ. ರಾತ್ರಿ ನನ್ನ ಮೊಮ್ಮಕ್ಕಳು ಬಂದಿದ್ದು, ಚೈತನ್ಯ ಅವ್ರ ಯಜಮಾನು, ಸ್ನೇಹ ಅವ್ರ ಯಜಮಾನು ಎಲ್ಲ ಬಂದಿದ್ರು. ಹೌದೇನು? ಬಂದಿದ್ರು. ಅವಳು ಚೈತನ್ಯ ಈ ನೀರೇ ಕುಡಿಯೋದು, ಅದಕ್ಕೆ ಎಲ್ಲ ಒಂದು ಬಟ್ಟಿದ್ವು, ಎಲ್ಲ ಅವಳು ಕುಡ್ಕೊಂಡ್ಲು. ಅದಕ್ಕೆ ಎತ್ಕೊಂಬರೋಣ ಅಂತ ಬಂದೆ. ಹೌದೇ ಚೈತನ್ಯ ನಮ್ಮ ಮನೆಗೆ ಬರ್ದಿರ ಹೋಗ್ಬಿಟ್ಟವಳೆ. ಅಯ್ಯೋ ಇಲ್ಲಮ್ಮ, ಅಲ್ಲೇ ಮಾತಾಡ್ಕೊಂಡು ಸೋರಾಯ್ತು. ಅವಳಿಗೇನೋ ಇತ್ತು ಜ್ಞಾನ ಹೇಳಿಲ್ಲ. ಆ ಹುಡುಗನ್ಗೂ ಅಷ್ಟೇ, ಯಾರ ಸುದ್ದಿನೂ ಎತ್ತಿಲ್ಲ, ಯಾರ ಪ್ರಸ್ತಾಪನೂ ಎತ್ತಿಲ್ಲ. ಅವ್ರು ಬಂದ್ರ ಆರಾಮಾಗಿ ಖುಷಿಯಾಗಿದ್ರ. ಅಷ್ಟೊತ್ನಾಗ ಅವಳು ಶಾವಿಗೆ ಪಾಯಸ ಮಾಡಿ ಬೋಂಡ ಮಾಡಿದ್ಲು, ಎಲ್ಲ ತಿಂದ್ರು. ಒಂದು 8 ಗಂಟೆಗೆಲ್ಲ ಬಂದ್ರು, ಆಮೇಲೆ 10 ಗಂಟೆಗೆಲ್ಲ ಹೋದ್ರು. ನಾವು ಹರ್ಷ ಕೇಳೋಕ್ಕಾಗಿಲ್ಲ, ನಿಮ್ಮ ಅಮ್ಮನ ಇಲ್ಲೇ ಅವಳೆ. ಹೇಳಿದ್ನಮ್ಮ, ಹೇಳಿದ್ನಿ ಹೋಗಪ್ಪ ನಿಮ್ಮ ಅಮ್ಮನ ಮಾತಾಡ್ಸ್ಕೊಂಬ ಹೋಗು ಅಂತ. ಇಲ್ಲ ಅಜ್ಜಿ ನನಗೆ ಕೆಲಸ ಐತೆ, ಅರ್ಜೆಂಟಾಗಿ ನಾನು ಹೋಗ್ಬೇಕು ಅಂತ ಹೇಳಿದ್ನು. ಅಯ್ಯೋ ಮಗನಿಗೆ ಬೇಡ ತಾಯಿ. ಎತ್ತು ತಾಯಿ ಮಗನಿಗೆ ಬೇಕಾಗಿಲ್ಲ, ಇನ್ನು ಬೇರೆಯವ್ರಿಗೆ ಬೇಕಾ? ನನ್ನ ಮೊಮ್ಮಗಳು ಹೋಗೋಣ ಅಂತ ಅನ್ಕೊಂಡಿದ್ಲಂತೆ. ಆಮೇಲೆ ಅವ್ರ ಯಜಮಾನ ಬೇಡ ಅಂತನೂ, ಅದಕ್ಕೆ ಸುಮ್ಮನೆ ಆಗೋಗ್ಬಿಟ್ಲು. ನನ್ನ ಮೊಮ್ಮಗಳು ಎಲ್ಲಾರಂಗಲ್ಲಮ್ಮ, ಎಲ್ಲಾರನ್ನೂ ಹೊಂದ್ಕೊಂಡು ಹೋಗ್ತಾಳೆ. ಅದ್ರ ಜನನೇ ಸರಿ ಇಲ್ಲ. ಅಯ್ಯ ಅವ್ರ ಬೈಕ್ 3-4 ಹೇಳು. ಅಲ್ಲ ಹರ್ಷ ಅವ್ರ ಅಮ್ಮನ ಬಂದು 3 ದಿನ ಆಯ್ತು. ಹೆಂಗೂ ಕಾರ್ ಖಾಲಿಗನ ಇತ್ತಲ್ಲ, ಅವ್ರ ಅಮ್ಮನ್ನ ಕರ್ಕೊಂಡು ಹೋಗೋದಾಗಿತ್ತಲ್ಲ. ಕಾರ್ ಖಾಲಿಗನ ಇತ್ತು, ದೊಡ್ಡ ಕಾರ್ ಹಾಕೊಂಬಂದಿದ್ರು. ಏನು ಇನ್ನೂ ಒಂದು 5-6 ಜನ ಹಿಡಿಯೋರೇನು ಅಂತ ಕಾರ್ ಹಾಕೊಂಬಂದಿದ್ರು. ಮುಂದೆ ನನ್ನ ಮೊಮ್ಮಗಳು ಹರ್ಷ ಕೂತ್ಕೊಂಡಿದ್ರು, ಹಿಂದೆ ಎಲ್ಲ ಖಾಲಿ ಇತ್ತು. ಮತ್ತೆ ಕರ್ಕೊಂಡು ಹೋಗೋದಾಗಿತ್ತಲ್ಲ ಅವ್ರ ಅಮ್ಮನ್ನ. ಬಾಮ ಅಂತ ಏನೋ ಬಂದವಳೆ, ನನ್ನ ತಂಗಿ ಮಗಳನ್ನ ನೋಡಬೇಕು ಅಂತ ಆಸೆಯಿಂದ ಬಂದವಳೆ. ಕರ್ಕೊಂಡು ಹೋಗೋದಾಗಿತ್ತಲ್ಲ ರಾತ್ರಿ. ಅಯ್ಯೋ ನೀನು ಒಳ್ಳೆ ಮಾತು ಹೇಳ್ತೀಯಲ್ಲ ಚಂಡಿಗೆ. ನಾನು ಹೇಳಿದ್ನಿ ನಿಮ್ಮ ಅಮ್ಮನ ಇಲ್ಲೇ ಅವಳಪ್ಪ ಅಂತ. ಇರ್ಲಿ ಬಿಡು ಅಂತನು. ತಿರ್ಗಾ ಅವ್ರ ಅಮ್ಮನ ಸುದ್ದಿ ಎತ್ತೇ ಇಲ್ಲ. ಅದೇನೋ ಏನು ಕತೆನೋ, ಯಾರು ತಿಳಿದು? ಅವ್ರ ಅಮ್ಮನ ಮನೆಗೆ ಬರ್ಸ್ಕೊಂತಾರೋ ಬರ್ಸ್ಕೊಂಡಲ್ಲ, ನನಗೆ ತಿಳಿದು. ಓದ್ತೀನಿ ಚಂಡಿಗೆ ನಾನು, ಓದ್ತೀನಿ. ಹಂಗಾದ್ರೆ ರಾತ್ರಿ ಅಷ್ಟೊತ್ತಿಗೆ ಹೊಟ್ಬಿಟ್ರ? ಎಲ್ಲ ಕಾರ್ಯಕ್ಲಾಗ ಬಂದಿದ್ರು, ಹೊರಟೋದ್ರು. ಅಲ್ಲ ಅತ್ತೆ, ಇಲ್ಲಿಂದ ಇಲ್ಲಿಗೆ ಬಂದು ಅವ್ರ ಅಮ್ಮನ ಮಾತಾಡ್ಸ್ಕೊಂಡು ಹಂಗೆ ಊರಿಗೆ ಕರ್ಕೊಂಡು ಹೋಗಿದ್ರಿ, ಆತ ಇರಲಿಲ್ಲ ಅಚ್ಚ? ಏನೋ ಅಮ್ಮ ಅವ್ರವ್ರ ಮನ್ಸಿಲಾಗ ಏನೇನದು ನನ್ಗೇನು ತಿಳಿದು. ನಾನು ಓದ್ತೀನಿ. ಸರಿ. ಹುರಿದು ಹಂಗೆ ಡಮ್ ಅಂತ ಬ್ಲಾಸ್ಟ್ ಆಗ್ಬಿಡ್ಲಿ ಬಿತ್ತರು ಮುಂದೆ. ಇಲ್ಲಿಗೆ ಬಂದವಳು ನಮ್ಮ ಮನೆಗೆ ಬರ್ದಿರಿ, ಇಲ್ಲಿ ಕೂತವಳೆ ನೋಡು. ಕಿಲಾಡಿ ಮುಂದೆ ಇವಳು ಸಾಪೆ ಕೆಳಗೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗೆ ನುಗ್ಗುತ್ತೀನಿ ನೋಡು. ದೊಡಮ್ಮ ಹರ್ಷ ಬಂದಿದ್ನಂತೆ. ನನಗೂ ಕೇಳಿಸ್ತಲ್ಲಮ್ಮ, ಅಮ್ಮನ ಹೇಳ್ತಾ ಇದ್ಲು. ಅಲ್ಲ ಇಲ್ಲಿ ಗಂಟ ಬಂದವನು ಹಂಗೆ ಬಂದು ಬಾಮ ಊರಿಗೆ ಹೋಗೋಣ ಅಂತಂದಿದ್ರೆ ನೀನು ಓದ್ತಾ ಇರಲಿಲ್ಲ, ಹಂಗೆ ಬಂದು ಕರ್ಕೊಂಡು ಹೋಗಿದ್ದಿದ್ರೆ ಆತ ಇರಲಿಲ್ಲ. ಏನೋ ಕೊಂಡು ಬಿಡು, ನಾವು ಬುಲ್ಸಾಗ ಗೊತ್ತು. ನಮ್ಮ ಯಜಮಾನ್ರು ಕೇಳಿ ಗೇಟಾಗಿ ಬಿಡಿಸ್ಲಾ? ಇಲ್ಲ ಇನ್ನ 2 ದಿವಸ ಹೋಗಲ್ಲ, ಆಮೇಲೆ ಓದ್ತೀರಿ. ಇವಳೊಂದು ಸೌನಂತ ಏನ್ ಸಂಧ್ಯಾ ಅಂಬೂಜಿ ಬಂದೋತಾ ಇದ್ಲು. ರಾತ್ರಿ ಚೈತನ್ಯನು ಹರ್ಷ ಬಂದಿದ್ರಂತೆ ಮಗುನ್ ನೋಡಕ, ಅದಕ್ಕ ಬಂದಿದ್ರು ಅಂತ ಹೇಳ್ತಾ ಇದ್ಲು. ಅಯ್ಯೋ ಅವ್ರ ಅಮ್ಮನ ಇಲ್ಲೇ ಅವಳಲ್ಲ, ಬಂದ್ ಮಾತಾಡ್ಸ್ಕೊಂಡು ಹೋಗೇ ಇಲ್ಲ. ಅದೇನ್ ಕತೆನೋ ಯಾರು ತಿಳಿದ್ವಾ? ಅದಾಗಕ್ಕೋ ನಿಮ್ ಮಗನ್ ಮಾತಾಡಲ್ಲ ನಿಮ್ ಕೂಡ? ಅಯ್ಯೋ ಮಾತಾಡ್ತೀರಾ ಏನಂತ ಮಾತಾಡ್ತಾನಮ್ಮ. ಮತ್ತೆ ಇಲ್ಲಿ ಗಂಟ ಬಂದು ನಿನ್ನ ಮಾತಾಡಿಸ್ತೀರ ಹೊರಟೋಗ್ಬಿಟ್ಟವನೇ. ಅಯ್ಯೋ ನಾನ್ ನೋಡು ಅಲ್ಲೇನೋ ಕೆಲಸ ಮಾಡ್ತಾ ಇದ್ ನೆಲ್ಲಿ ತಿರ್ವಿದ್ನಿ, ಬಟ್ಟೆಗಳಿಗೆ ನಾನು ತಲೆ ಬಿಟ್ಬಿಟ್ಟು ಬಂದೆ. ಏನ್ ದೊಡಮ್ಮ ಹರ್ಷ ಮಮ್ಮನ ಇಷ್ಟವಮಾನ ಮಾಡ್ಬಿಟ್ನು ನಮ್ಕ. ಅಲ್ಲ ನೋಡಿ ಬಂದಿದ್ದೇನಕ್ಕೆ ಇವನು ಬಂದು ಮಾತಾಡ್ಸ್ಕೊಂಡು ಹೋಗಿದ್ರೆ ಏನೇ ಆಯ್ತಾಯ್ತು? ಅವ್ರ ಮನೆಗೆ ಬಂದು ಹಂಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ಬೇಕಲ್ಲ. ನೋಡಿ ಇವಾಗ ಎಲ್ಲರೂ ಕೇಳಿದ್ದೆ ಕೇಳ್ತಾಳೆ. ಆ ಅಮ್ಮನ ಅಜ್ಜಿ ಬೇರೆ ಬಂದು ಉರಿಯೋ ಬೆಂಕಿ ತುಪ್ಪ ಸುದ್ದಂಗೆ ಹೇಳ್ಬಿಟ್ಟು ಹೋದ್ಲು. ಅಮ್ಮನ ಅದೇ ಕೆಲಸ ಹೇಳಕ್ಕೆ ಬಂದಿದ್ಲೇನೋ. ನೀರು ಟ್ಯಾಂಕ್ ಇರೋದು ಈ ಕಡೆಕ, ಅಮ್ಮನ ಬಿಂದಿಗೆ ಎತ್ಕೊಂಡು ಆ ಕಡೆ ಅವ್ರ ಮನೆ ಕಡೆ ಹೋದ್ಲು. ಅದೇ ಕೆಲಸ ಹೇಳಕ್ಕೆ ಬಂದವಳೆ. ಈಗ ಚೈತನ್ಯನೂ ಹರ್ಷ ಬಂದಿದ್ರು ಅಂತ ಕಿಲಾಡಿ ಮುದ್ಕಿ ಹೇಳೋಳು. ಅಂತಿಂತ ಮುದ್ಕಿ ಅಲ್ಲ. ಹೋಗಲ್ಲೇ ಇನ್ನೂ 1 ತಿಂಗಳು ಹೋಗಲ್ಲ. ಇಲ್ಲೇ 2 ದಿನ ಅಲ್ಲೇ 2 ದಿನ ಕಾಲಾಕ್ತೀನಿ. ಬಾ ಹೋಗಿ ಶರಣ ಅವ್ರ ಮನೆಕನ ಹೋಗೋಣ. ಏನ ಟಿಫನ್ ಮಾಡಿರ್ತಾಳೆ ತಿನ್ಕೊಂಡ ಅಲ್ಲೇ ಇರೋಣ, ಬಾ ನಡಿ ಹೋಗೋಣ. ಮಕ್ಕಳಾಗವಂತ ಮಕ್ಕಳನ್ನ ನೋಡ್ಕೊಂಬರ್ಬೋದಲ್ಲ. ಅಲ್ಲ ಈ ಅಂಬುಜಮ್ಮನ್ ಬಂದು ನನಗೆ ತಿಳಿಲಿ ಅಂತ ಅನ್ಬಿಟ್ಟು ಅಷ್ಟೊತ್ತು ನಿಂತ್ಕೊಂಡು ಮಾತಾಡಿ ನಂಗೆ ಅವಮಾನ ಮಾಡಿ ಹೋಗೋಳೆ. ಅವಳು ಮನೆ ಬಾಗಿಲಿಗೆ ನಾನು ಹೋಗ್ಬೇಕಾ? ನಾನು ಹೋಗ್ಬೇಕಿನೇ? ಬಂದಿದ್ದು ತಾನೆ, ಎಲ್ಲರೂ ಬೈಬೇಕಾಗಿತ್ತು ತಾನೆ. ಏನೋ ದೊಡ್ಡವ್ರು ಒಂದು ತಪ್ಪು ಮಾಡ್ತಾರಪ್ಪ, ಹೋಗಪ್ಪ ಹೋಗಿ ಮಾತಾಡ್ಸ್ಕೊಂಬ ಹೋಗಪ್ಪ ಅಂತ ಹೇಳ್ಬೇಕಾಗಿತ್ತು ತಾನೆ. ಕಳಿಸಿದ್ರ ಬರ್ದಿರ್ತಾ ಇದ್ ನಾವು. ಇವ್ರೇನಕ್ಕ ದೊಡ್ಡವ್ರು ಇರೋದು ಮನೆಯೊಳಗ? ಆ ಅಮ್ಮನಿ ಹೇಳಕ್ಕೆ ಬಂದಿರೋದು. ಅದೇ ಕೆಲಸವಾಗಿ ಬಂದವಳು ನೋಡು, ಬಿಂದಿಗೆ ಎತ್ಕೊಂಡು ಹೇಳಕ್ಕ. ಸರಿ ಬಾ. ಅಯ್ಯೋ ಇವರೆಲ್ಲ ತಪ್ಪು ತಪ್ಪು
ಅಳ್ಬೇಡ ಓದ್ಕೋ. ಹಾಗೆಲ್ಲ ಅನ್ಬಾರ್ದಮ್ಮ. ಸರಿ ಕರ್ಕೊಂಡು ಹೋಗ್ತೀನಿ ನಮ್ಮನ್ನ, ನೀನು ಓದ್ಕೋ. ನಾನು ಬಮ್ಮ ಹೋಗೋಣ ಬಾ, ಅಕ್ಕ ಓದ್ಕೊಳ್ಳಿ ಬಾ. ಅವಳಿಗ ಟೆಸ್ಟ್ ಐತಂತೆ ಬಾ, ಬಮ್ಮ ಟೆಸ್ಟ್ ಐತಂತೆ ಬಾ. ಒಳಗೆ ಇಕ್ಕಿದ್ದೀನಿ, ಕೊಡ್ತೀನಿ ಬಾ ಬುಕ್ಕು ಬಮ್ಮ. ಕರ್ಕೊಂಡು ಹೋಗ್ತೀನಿ ಬಿಡಮ್ಮ. ಬಮ್ಮ ವಿಹಾನು ಹೋಗೋಣ ಬಾ. ನಾನು ನಿಂಗ ತಿಂಡಿ ಕೊಳ್ಳಮ್ಮ, ತಿಂಡಿ ಕೊಳ್ಳ. ಏನ್ ಕೊಳ್ಳಿ ನಮ್ಮ ಚಿನ್ನಕ? ಹಪ್ಳ ಹಾಕೊಳ್ಳ? ಅಯ್ಯೋ ಭಗವಂತ, ಮಾತಾಡಂಗೂ ಇಲ್ಲಲ್ಲಪ್ಪ ಇವಳ ಹತ್ರ. ಸರಿ ಅವಳೆ ಜಾನು ತೆಗೆದು ಕಪಾಳ ಕೊಡ್ತೀನಿ ನೋಡ್ಕೊ. ಏನ್ ಮಾತಾಡ್ತಾ ಇರೋದು? ಅರ್ಧಾಕ್ಲಿ ಬಿಡು, ಏನ್ ನೀನ್ ದೊಡ್ಡ ಪ್ರಧಾನ ಮಂತ್ರಿ ಆಗಲ್ಲ ಓದಿ ಓದಿ. ಓಹೋ, ಅರ್ಧಾಕಿದ್ರೆ ಬೇರೆ ಬರ್ಕೋ. ಕೊಡ ಬುಕ್ ಅವನ ಕೈಲಿ. ಅದಕ್ಕ ಏನಂತ ನೀನು ಕೋಲತ್ಕೊಂಬಂದು ಹೊಡಿತೀನಿ ಅಂತ ಇದೆಯಾ? ಬಿಟ್ರೆ ನೋಡ್ಕೊ, ನಿನ್ನಂಗೆ ಏನೋ ಗತಿಗೆಟ್ಟೋನಲ್ಲ ಆಯ್ತಾ? ನಿನ್ನಂಗೆ ಅಪ್ಪನ ಅಮ್ಮನಿ ಗತಿಗೆಟ್ಟು ನನ್ನ ಮಗನಲ್ಲ, ನನ್ನ ಮಗನು. ನಿಂಗಂತೂ ದಿಕ್ಕು ಇಲ್ಲ, ದಿವಾಣ ಇಲ್ಲ. ನೀನೊಂದು ಬೀದಿ ಬಿಕಾರಿ ನೀನು. ನೋಡ್ಗಿತ, ಅವಳು ಬೀದಿ ಬಿಕಾರಿ ಅಲ್ಲ, ನಾನಿದ್ದೀನಿ. ನನ್ನ ಗಣ್ಣವನೇ, ನನ್ನ ಇಬ್ಬರು ಮಕ್ಕಳವ್ರೆ. ನೀನೇನಾದರೂ ಮಗು ಮಂಚು ಕೆಡ್ಸಿದಿ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ. ಮಕ್ಕಳು ಅದು ಎಳೆ ಮಗು, ಅದು ಎಳೆ ಮಗು. ಅವ್ರ ಹತ್ರ ಸಮಾಧಾನವಾಗಿ ಮಾತಾಡಬೇಕು. ನಿನ್ಗೆ ಅವರಿಲ್ಲ ಇವರಿಲ್ಲ, ನೀನು ಬಿಕಾರಿ ಗಿಕಾರಿ ಅಂತ ಮಾತಾಡಿದ್ದೆ ಅಂದರೆ ಚೆನ್ನಾಗಿಲ್ಲ ನೋಡ್ಕ. ನಾನು ಸುಮ್ಮನೆ ಇರಲ್ಲ. ನನ್ನ ಮಗು ಸುದ್ದಿಗೆ ಏನಾರ ಬಂದರೆ ಇರೋದನ್ನೇ ಹೇಳ್ತಾ ಇದ್ದೀನಿ, ಇಲ್ದಿದ್ದೇನೆ ಹೇಳ್ತಾ ಇದ್ದೀನಿ ನಾನು. ಅದು ಬಿಕಾರಿ ಮಗುನೇ, ಅದಕ್ಕೆ ಬಿಕಾರಿ ಅಂತ ಹೇಳ್ತಾ ಇದ್ದೀನಿ. ಲೇ, ಜಾಸ್ತಿ ಮಾತಾಡಿದ್ದೆ ಅಂದರೆ ನಾಲ್ಗೆ ಕೊಯ್ದಾಕ್ಬಿಡ್ತೀನಿ. ನೀನು ಕಿತ್ತೋದ ಮಕ್ಕ ನಿನ್ನ ಎಕ್ಕಡೆ ಆಗ್ತು. ನಾನು ಮಗು ಸುದ್ದಿಗೆ ಏನಾರ ಬಂದಿದ್ದಿ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ. ಏನು ಮಾಡ್ತೀಯ ನೀನು? ಲೇ, ನಿನ್ನಂಗೆ ಗಲೀಜಲ್ಲ ನಾನು, ಆಯಿತಾ? ಗಲೀಜಲ್ಲ ನಾನು ನಿನ್ನಂಗೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗು. ಇದೇ ಲಾಸ್ಟು. ಇನ್ನೊಂದು ಸತಿ ಏನೋ ನನ್ನ ಮಗು ನಾನು ಬಿಕಾರಿ ಯಾರೂ ಇಲ್ಲ ಅಂತ ಮಾತಾಡಿದ್ವಿ ಅಂದರೆ ಆಮೇಲೆ ಏನಾಗ್ತೈತೆ ನೋಡ್ತಾ ಇರು. ಬಾ ಮಗನೆ, ಗಲೀಜ್ ಮೇಲೆ ಕಲ್ಲಾಕಿದ್ರೆ ನಂಬಿಕೆ ಎಗರೋದು ಬಾ. ನೋಡ್ಕೊಂಡು ಮಾತಾಡಮ್ಮ. ನಿನಗೂ ಅಷ್ಟೇ ಹೇಳ್ತಾ ಇರೋದು, ಮಾತಿನ ಮೇಲೆ ಇಡ್ತಾ ಇರಲಿ. ಇದೇ ಲಾಸ್ಟು. ಇನ್ನೊಂದು ಸತಿ ಏನಾರ ನನ್ನ ಮಗು ಸುದ್ದಿಗೆ ಬಂದಿದ್ದಿ ಅಂದರೆ ನಿನಗೆ ಗ್ರಾಚಾರ ಕೆಡ್ತು ಅನ್ಕೋ. ಯಾರೂ ಇಲ್ದಿರೋ ಬಿಕಾರಿಗೆ ಅಷ್ಟು ಕೊಬ್ಬಿದ್ರೆ ಎಲ್ಲ ಇರೋ ನನ್ನ ಮಗನಿಗೆ ಇನ್ನೆಷ್ಟಿರಬೇಡ. ಲೇ, ನಾನಿದ್ದೀನಿ. ಯಾರೇನು ಇರಬೇಕಾಗಿಲ್ಲ, ನಾನಿದ್ದೀನಿ ನನ್ನ ಮಗುಗ. ಬಿಕಾರಿ ಗಿಕಾರಿ ಅಂದಿದ್ದಿ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ. ಪರ್ಕೆ ತಗೊಂಬಂದು ಪಟ 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 ಅಂತ ಹಾಕ್ಬಿಡ್ತೀನಿ. ಏನಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಇರೋದನ್ನೇ ಮಾತಾಡ್ತಾ ಇದ್ದೀನಿ, ಇಲ್ದಿದ್ದೇನು ಮಾತಾಡ್ತಾ ಇಲ್ಲ. ಬಮ್ಮ ಜಾನುವ, ಬಾ ಹೋಗೋಣ. ಯಾವಳ ಮಾತ್ಕು ನೀನು ತಲೆ ಕೆಡ್ಸ್ಕೊಂಬೇಡ ಬಾ. ನೀನು ಯಾವಳ ಮಾತು ತಲೆ ಕೆಡ್ಸ್ಕೊಂಬೇಡ ಬಾಮ್ಮ. ನೀನು ಬಾ, ರೂಮಾಗ ಕೂತ್ಕೊಂಡು ಓದ್ಕೊಳ್ಳಿ ಬಾ, ಬಾಕ್ಲು ಹಾಕೊಂಡು ಬಾ. ಯಾವಳ ಮಾತು ತಲೆ ಕೆಡ್ಸ್ಕೊಂಬೇಡ, ಮುನ್ಸ್ಕೊ ಹಾಕೊಂಬೇಡ. ನಾನಿದ್ದೀನಿ ಬಾ. ಅವಳು ಹೇಳ್ಬಿಟ್ರೆ ಆಗೋಗ್ಬಿಡ್ತಾ? ನಾಯಿ ಬುಗುಳ್ತ ದೇವಳೋಕ ಹಾಳಾಗಲ್ಲ ಬಾ. ಏನಮ್ಮ ಸಾವಿತ್ರಮ್ಮ ನಾಯಿಗಿ ಅಂತ ಇದೆಯಾ? ಏನು ನಿನ್ನ ಮನೆ ಬಾಕ್ಲಾಗ ಬಂದು ಬಿದ್ದಿದ್ದೀನ ನಾನು? ನಿನ್ನ ಮನೆ ಬಾಕ್ಲಾಗ ಬಂದು ಬಿದ್ದಿದ್ದೀನಾ? ಏನು ನಾಯಿ ಅಂತ ಹೇಳ್ತಾ ಇದೆಯಾ? ನಿನಗೆ ಎಷ್ಟು ಅಧಿಕಾರ ಅದ, ನನಗೂ ಅಷ್ಟು ಅಧಿಕಾರ ಅದೇ. ಯಾವಳು ಹೇಳ್ದಳು ನಿಂಗೆ ಅಧಿಕಾರ ಅದೆ ಅಂತ? ಇಷ್ಟಿನಿಂದ ನಾನು ಸಪೋರ್ಟ್ ಮಾಡ್ತಾ ಇದ್ದಿದ್ದಕ್ಕೆ ಎಲ್ಲರೂ ಬಾಯಿ ಮುಚ್ಕೊಂಡಿದ್ರು. ಇನ್ನು ಮೇಲೆ ನಾನು ಏನಂತ ನಿನಗೆ ತೋರಿಸ್ತೀನಿ. ನನ್ನ ಮಗು ಮೇಲೆ ಇಲ್ಲಿದ್ದೆಲ್ಲ ಮಾತಾಡ್ತೀಯ ನೀನು? ಏನು ನಿನ್ನ ಸಪೋರ್ಟಿಂದ ಇಷ್ಟಿನಿಂದ ನಾನು ಈ ಮನೆಗಿದ್ನ? ಓಹೋ, ಪರವಾಗಿಲ್ಲ. ಲೇ, ನಿನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತು, ನಾನು ಮಾಡ್ತೀನಿ. ನಿನಗೆ ಸರಿಯಾದ ಪಾಠ ಕಲಿಸಿಲ್ಲ ಅಂತಂದರೆ ನಾನು ಶಾನ್ ಬೊಗುರ್ ಸೊಸೆ ಸಾವಿತ್ರಿನೇ ಅಲ್ಲ. ಹೌದೇನೋ? ನೀನೊಬ್ಬಳೇ ಅಲ್ಲ ಶಾನ್ ಬೊಗುರ್ ಮನೆ ಸೊಸೆ. ನಾನು ಶಾನ್ ಬೊಗುರ್ ಮನೆ ಸೊಸೆನೆ. ನೋಡೇ ಬಿಡ್ತೀನಿ. ನೋಡು ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಬರಕಂತ ನೀನು ಬಾ. ನೀನು ಅಲ್ಬೇಡ ಬಾ, ನಾನಿದ್ದೀನಿ ಬಾ. ಯಾವ ಬೋಸ್ ಹುಡುಗಿ ಹೇಳಿದ್ರೆ ಏನಾಗಬೇಕು ಬಾ. ನಾನು ಇಷ್ಟಿನಿಂದ ತಲೆ ಬಗ್ಸ್ಕೊಂಡಿದ್ದೆ, ಏನೋ ನನಗೆ ಅದು ಒಂದು ಹೆಣ್ಣು, ಅದಕ್ಕೂ ಗೌರವ ಕೊಡೋಣ ಅಂತ. ಆದರೆ ಇವಳಿಗೆ ಇಷ್ಟೊಂದು ಅದ್ಮೀರು ಮಾತಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಬಾ.
ಹೂನ ಮಗ್ನೆ ಹ್ಞೂ ಬಾ ರೂಮಾಗೆ ಓದ್ಕಳಿಗೆ ಬಾ ಬಾಕ್ಲ ಹಾಕೊಂಡು